ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾರೆ. ಈ ಹಿಂದೆ ಆಗಿರುವಂತಹ ಘಟನೆಯನ್ನ ನಾವು ನೆನಪಿಸಿಕೊಳ್ಬೇಕು. ಅಪಾಯ ಮಟ್ಟ ಮೀರಿ ಜಲಾವೃತವಾಗಿದ್ದಂತಹ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಜಲಾವೃತವಾದರೂ ಕೂಡ ಪಾಲಿಕೆ ಡೋಂಟ್ ಕೇರ್ ಅಂತಿದೆ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಬ್ಯಾರಿಕೇಡ್ ಇಲ್ಲ, ಸೈರನ್ ಸಿಸಿಟಿವಿ ಅಳವಡಿಕೆ ಮಾಡಿದ್ವಿ ಅಂತ ಹೇಳಿ ಪಾಲಿಕೆ ಹೇಳ್ತಾ ಇದೆ. ನೀರು ನೋಡಿ ಬೈಕ್ ಹಿಂತೆಗೆದುಕೊಂಡಿದ್ದಾರೆ ಸವಾರರು. ನಾಮಕಾವಾಸ್ತೆಗೆ ಸೀಮಿತವಾಯಿತಾ ಪಾಲಿಕೆಯ ಭರವಸೆ ಅಂತ. ಅಲ್ಲಿ ಒಂದು ಜೀವ ಹೋಗಿತ್ತು ಕಳೆದ ಸಲ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಅಂಡರ್ ಪಾಸ್ನಲ್ಲಿ. ಸೊ ನೋಡ್ತಾ ಇದ್ದೀರಿ, ಅಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗ್ತಿತ್ತು ಈ ಸಲನೂ. ಆದರೆ ಅದೃಷ್ಟವಶಾತ್ ಅಲ್ಲಿ ಆ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತದಿಂದ ಅವರು ಪಾರಾಗಿದ್ದಾರೆ ಅಂತಲೇ ನಾವು ಹೇಳಬಹುದು. ನೀರು ಸ್ವಲ್ಪ ಅಂತ ಜಾಸ್ತಿ ಆಗ್ತಾನೇ ಇದೆ ಅಲ್ಲಿ. ಸೊ ಆ ನೀರನ್ನು ದಾಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಏನಾದರೂ ಅನಾಹುತ ಸಂಭವಿಸಬಹುದು, ಕೆಸರಲ್ಲಿರಬಹುದು, ಮತ್ತೆ ವಾಪಸ್ ಆಗದೇ ಇರಬಹುದು ಅಂತ ಹೇಳಿ ಎಚ್ಚೆತ್ತಿರೋ ಸವಾರ ತನ್ನ ಬೈಕನ್ನು ರಿವರ್ಸ್ ತಗೊಳ್ತಾನೆ. ಅದೇ ರೀತಿಯಾಗಿ ವಾಪಸ್ ಕೂಡ ಹೋಗ್ತಾನೆ. ಇದೇ ಅಂಡರ್ ಪಾಸ್ ಸಾವಿನ ಅಂಡರ್ ಪಾಸ್ ಆಗಿತ್ತು ಕಳೆದ ಸಲ ಮಳೆ ಬಂದಂತಹ ಸಂದರ್ಭದಲ್ಲಿ. ಅಲ್ಲಿ ಈ ಒಣಗಿರೋ ಮರದ ಚಿಕ್ಕ ಕೊಂಬೆಗಳು ಬಿದ್ದಿದೆ, ಎಲೆಗಳು ಬಿದ್ದಿದೆ. ಸೊ ಹಾಗಾಗಿ ನೀರು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇಂತಹ ಸಿಚುವೇಶನ್ ಯಾವತ್ತೂ ಕೂಡ ಮರುಕಳಿಸೋದಿಲ್ಲ ಅಂತ ಹೇಳಿ ಪಾಲಿಕೆ ಸರ್ಕಾರಕ್ಕೆ, ಜನರಿಗೆ ಒಂದು ಭರವಸೆ ಕೊಟ್ಟಿತ್ತು. ಆ ಭರವಸೆ ಎಲ್ಲವೂ 1 ವರ್ಷದ ಒಳಗಡೆನೆ ಹುಸಿಯಾಗಿದೆ ಅಂತ ನಾವು ಹೇಳ್ಬೋದು. ಕೇವಲ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಮಾತ್ರವಲ್ಲ, ಬೆಂಗಳೂರಿನ ತುಂಬ ಅಂಡರ್ ಪಾಸ್ಗಳು ಡೇಂಜರಸ್ ಅಂಡರ್ ಪಾಸ್ಗಳಾಗಿದ್ದಾವೆ. ಮಳೆ ಬಂದಿರೋ ಸಂದರ್ಭ ನಾವು ಅಂಡರ್ ಪಾಸಲ್ಲಿ ಹೋಗಬೇಕಾ ಬೇಡವಾ ಅನ್ನೋ ಯಕ್ಷ ಪ್ರಶ್ನೆ ಬೆಂಗಳೂರಿಗರಿಗೆ ಕಾಡುತ್ತೆ. ಅದೇ ತಾನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು, ಮೊದಲ ಮಳೆಯಾಗಿತ್ತು, ಮಳೆಯ ಸಂದರ್ಭದಲ್ಲೇ ಸಾವಾಗಿತ್ತು. ಆಗ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಟಿ ರೌಂಡ್ಸ್ ಮಾಡಿದ್ರು. ಇಷ್ಟೆಲ್ಲ ಸೂಚನೆಗಳನ್ನು ನೀಡಿದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ, ಪಾಲಿಕೆ ಸಿಬ್ಬಂದಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.